ಹಲೋ ಗುಡ್ ಮಾರ್ನಿಂಗ್ ಆ್ಯಂಡ್ ಜೈ ಶ್ರೀರಾಮ್ ಎಲ್ಲರಿಗೂ. ಇವತ್ತು ನಿಫ್ಟಿ 50 ಎಕ್ಸ್ಪೈರ್ ಐತೆ. ಇದ್ರಾಗ ಒಂದು 2 ಸ್ಕ್ಯಾಲ್ಪ್ ಮಾಡೇನಿ ಇವತ್ತು. ಫಸ್ಟ್ ಅದ 1300 1500 ಪ್ರಾಫಿಟ್ ಆಗೈತಿ. ಆ್ಯಂಡ್ ಸೆಕೆಂಡ್ ಒಂದಿದ್ದು 2400 ಪ್ರಾಫಿಟ್ ಆಗೈತಿ. ಇಲ್ಲಿ ನೋಡ್ರಿ ಟೈಮ್ ನೋಡ್ರಿ 11:33 ಆಗೈತಿ. ಇದು ಬೈ ಮಾಡೋಕ್ಕೆ ಕಾರಣ ಅಂದ್ರೆ 450 ಕ್ವಾಂಟಿಟಿ ತೊಗೊಂಡಿನಿ. ಇಲ್ಲಿ ಮಾರ್ಕಿಂಗ್ ಐತಿ ನೋಡ್ರಿ. ₹21.35 450 ಕ್ವಾಂಟಿಟಿ ತೊಗೊಂಡಿನಿ. ಆ್ಯಂಡ್ ಅದನ್ನ ಸೆಲ್ ಮಾಡಿದ್ದ 2670 ಅಂದರೆ 450 ಕ್ವಾಂಟಿಟಿ ಇತ್ತು. 2400 ಪ್ರಾಫಿಟ್ ಐತೆ. ಇದನ್ನ ಬೈ ಮಾಡೋಕ್ಕೆ ಕಾರಣ ಅಂತಂದ್ರೆ ಇಲ್ಲಿ ನೋಡ್ರಿ, ಗ್ರೀನ್ ಕ್ಯಾಂಡಲ್ ಒಳಗೆ ಸ್ಮಾಲ್ ರೆಡ್ ಕ್ಯಾಂಡಲ್ ಹೈ ಬ್ರೇಕ್ ಐತೆ. ಸೊ ನೆಕ್ಸ್ಟ್ ಕ್ಯಾಂಡಲ್ ನಾನು ಬೈ ಮಾಡಿದ್ದೆ. ಸೊ ಅದ್ರ ನೆಕ್ಸ್ಟ್ ಕ್ಯಾಂಡಲ್ ಒಂದು ಒಳ್ಳೆ ಪ್ರಾಫಿಟ್ ಕೊಡ್ತೆ. ಇದು 450 ಕ್ವಾಂಟಿಟಿ ತಗೋಕ್ಕೆ ಕಾರಣ ಏನಂತಂದ್ರೆ 1 ಮಿನಿಟ್ದಾಗ ಮಾಡತ್ತೀನಿ. 1 ಮಿನಿಟ್ದಾಗ ಸ್ಟಾಪ್ ಲಾಸ್ ಸಣ್ಣ ಬರ್ತಾವೆ. ಸೊ ಅದಕ್ಕೆ ಜಲ್ದಿ ಸ್ಕ್ಯಾಲ್ಪ್ ಮಾಡಿ, ಯಾಕಂದ್ರೆ ಮಾರ್ಕೆಟ್ ಒಂದು ಸೈಡ್ ವೇಸಾಗ ಐತೆ ನೋಡಿ. ಇಲ್ಲಿ ನೋಡ್ರಿ 5 ಮಿನಿಟ್ದಾಗ ಇದು ನೋಡ್ರಿ ಪೂರ್ತಿ ಸೈಡ್ ವೇಸ್ ಐತಿ. ಅಂದ್ರೆ ಅಪ್ ಸೈಡ್ ಹೋಗೈತಿ. ಬಟ್ ಇದೇನು ರೇಂಜ್ ಐತಲ್ಲ, ಇಲ್ಲಿ ನೋಡ್ರಿ ಈ ರೇಂಜ್ ಬ್ರೇಕ್ಔಟ್ ಆಗ್ತಾ ಇಲ್ಲ ಅದ. ಸೊ ಅದಕ್ಕೆ 1 ಮಿನಿಟ್ದಾಗ ನಾನು ಸ್ಕ್ಯಾಲ್ಪ್ ಮಾಡಿ ಇವಾಗ ಎಕ್ಸಿಟ್ ಆಗೀನಿ. ಒಂದು ಒಳ್ಳೆ ಪ್ರಾಫಿಟ್ ಐತೆ. ಇದು 1 ಮಿನಿಟ್ ಟೈಮ್ ಫ್ರೇಮ್ ನೋಡ್ರಿ. ಇದು ಈಗ ಮತ್ತೆ ಅದು ಹೈ ಬ್ರೇಕ್ ಮಾಡಿತ್ತಂದ್ರೆ ಮತ್ತೆ ಇನ್ನೂ ಮೂಮೆಂಟಮ್ ಬರ್ತೈತೆ ಇದ್ರಾಗ. ಸೊ ಮಾರ್ಕೆಟ್ ಏನಾರ ಸಪೋಸ್ ಸೈಡ್ ವೇಸ್ ಆಯ್ತು ಅಂದ್ರೆ ನಾವು 1 ಮಿನಿಟ್ದಾಗ ಸ್ಕ್ಯಾಲ್ಪ್ ಮಾಡಿ ಎಕ್ಸಿಟ್ ಆಗ್ಬೋದು. ಥ್ಯಾಂಕ್ ಯು.